प्यारे बच्चों को सप्रेम नमस्कार। मैं एटी कृष्णा, सरकारी बॉयज़ जूनियर कॉलेज अरकलगूडू से। बच्चों, आज हम जगतराम आर्य जी द्वारा रचित लघु नाटिका बाल शक्ति इसके बारे में जानकारी हासिल करेंगे। सबसे पहले लेखक परिचय प्राप्त करेंगे। जगतराम आर्य जी का जन्म ऊना, हिमाचल प्रदेश में 16 दिसंबर सन 1910 को हुआ। 1910 ಇವರ ಜನ್ಮ ಆದದ್ದು। आपकी पढ़ाई निकट गांव के DAV स्कूल में हुई। ಹತ್ತಿರದಲ್ಲೇ ಇರುವಂತಹ DAV ಶಾಲೆಯಲ್ಲಿ ಇವರು ಅಭ್ಯಾಸವನ್ನು ಮಾಡಿದ್ದಾರೆ। स्कूल के वरिष्ठ अध्यापक पंडित तुलसीराम जी की देख रेख में शिक्षा पाई। ಇವರು ತುಳಸಿರಾಮ್ ಅನ್ನುವಂತಹ ಶಿಕ್ಷಕರ ಒಂದು ಮೇಲ್ವಿಚಾರಣೆಯಲ್ಲಿ ಅಥವಾ ಅವರ ನಿಗರಾನಿಯಲ್ಲಿ ಅಭ್ಯಾಸವನ್ನು ಮಾಡಿದ್ದಾರೆ। आप अमर शहीद भगत सिंह के साथ कई क्रांतिकारी घटनाओं से जुड़े रहे। भगत सिंह और ಜೊತೆಯಲ್ಲಿ ಕೂಡ ಇವರ ಹೆಸರು ಕೇಳಿ ಬಂದಿದೆ। आप स्वतंत्रता आंदोलन के समय भाई परमानंद के साथ भी रहे, जो बहुत बड़े देशभक्त थे। भाई ಪರಮಾನಂದರ ಹೆಸರನ್ನು ನೀವು ಕೇಳಿರ್ಬೋದು। ಅವರು ಓರ್ವ ದೇಶಭಕ್ತರು। ಅವರ ಜೊತೆಯಲ್ಲೂ ಕೂಡ ಇವರು ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ। उनके साथ कई दिन अज्ञातवास भी किया। भाई परमानंद जी ಅವರ ಜೊತೆಯಲ್ಲಿ ಅಜ್ಞಾತವಾಸವನ್ನು ಮಾಡಿದ್ದಾರೆ। 4 अगस्त सन 1993 को जगतराम आर्य जी का देहांत हो गया। 1993 ಇವರ ಮೃತ್ಯು ಆಯಿತು ಮಕ್ಕಳ। अब कुछ शब्दार्थों को हम जानेंगे। निशाना, बेईमानी, फैसला, उम्र, आदत, नेक, बड़ाई। देखिए, निशाना का अर्थ होता है लक्ष्य, गुरी। बेईमानी, अप्रामाणिकता। फैसला यानी निर्णय। उम्र, आयु। आदत, अभ्यास। नेक, अच्छा। बड़ाई यानी प्रशंसा। अब पाठ का आशय जानेंगे बच्चों। इस पाठ में 5-6 लड़के संगठित होकर अपनी बाल शक्ति को प्रकट कर रहे हैं। ಈ ಪಾಠದಲ್ಲಿ 5-6 ಮಕ್ಕಳು ಸೇರಿಕೊಂಡು ತಮ್ಮ ಒಂದು ಬಾಲಶಕ್ತಿಯನ್ನು ತೋರಿಸ್ತಾ ಇದ್ದಾರೆ। ಅಂದ್ರೆ ಅರ್ಥ ಯಾವ ರೀತಿಯಲ್ಲಿ ಮಕ್ಕಳು ಸೇರಿಕೊಂಡು ಒಂದು ಸಂಘಟನೆ ಮಾಡಿದ್ರೆ ಪ್ರಯೋಜನ ಆಗುತ್ತೆ ಅನ್ನೋದು ಇಲ್ಲಿ ಕಂಡುಬರುತ್ತೆ। कुछ लड़के एक साथ रहकर अच्छी आदतों को अपनाने का प्रयत्न करते हैं। ಕೆಲವು ಮಕ್ಕಳು ಒಟ್ಟಿಗೆ ಸೇರಿ ಒಳ್ಳೆಯ ಗುಣಗಳನ್ನು ಕಲಿತಕ್ಕಂಥ ಒಂದು ಅಭ್ಯಾಸವನ್ನು ಮಾಡ್ತಾರೆ, ಇಲ್ಲಿ ಪ್ರಯತ್ನವನ್ನು। इतना ही नहीं, सब बच्चे मिलकर अपने गांव को एक नया जीवन प्रदान करते हैं। ಇಷ್ಟೇ ಅಲ್ಲ, ಎಲ್ಲ ಮಕ್ಕಳು ಸೇರಿ ತಮ್ಮ ಹಳ್ಳಿಗೆ ಒಂದು ಹೊಸ ಜೀವನವನ್ನು ಪ್ರದಾನ ಮಾಡಿದ್ದಾರೆ। इस पाठ द्वारा बाल शक्ति का महत्व बताया जा रहा है। ಈ ಪಾಠದಲ್ಲಿ ಏನಪ್ಪ ಅಂದರೆ ಬಾಲಶಕ್ತಿಯ ಒಂದು ಮಹತ್ವವನ್ನು ತಿಳಿಸಲಾಗಿದೆ। ಬಾಲಶಕ್ತಿ ಜಗತರಾಮ್ ಆರ್ಯ जी ಅವರು ಬರೆದಿರೋದು। बच्चों में अच्छे और बुरे दोनों गुण होते हैं। ಮಕ್ಕಳಲ್ಲಿ ಒಳ್ಳೆಯ ಮತ್ತು ಕೆಟ್ಟ ಎರಡೂ ಗುಣಗಳು ಇರ್ತವೆ। अच्छी आदतों के द्वारा उनको गुणी बनाया जा सकता है। ಒಳ್ಳೆಯ ಅಭ್ಯಾಸಗಳ ಮೂಲಕ ಅವರನ್ನು ಸತ್ಪ್ರಜೆಯನ್ನಾಗಿ ಮಾಡ್ಬೋದು। इस लघु नाटिका में बच्चों की संगठित शक्ति को उजागर किया गया है। ಇಲ್ಲಿ ಈ ಪುಟ್ಟ ನಾಟಕದಲ್ಲಿ ಏನಪ್ಪ ಅಂದರೆ ಮಕ್ಕಳ ಸಂಘಟನಾ ಶಕ್ತಿಯನ್ನು ಬೆಳಕಿಗೆ ತರಲಾಗಿದೆ, ಅದರ ಮೇಲೆ ಬೆಳಕನ್ನು ಚೆಲ್ಲಲಾಗಿದೆ। ಜೋ ಬಹುತ್ ಹಿ ಪ್ರೇರಣಾದಾಯಕ ಹೈ, ಇದು ಪ್ರೇರಣೆ ನೀಡುವಂಥದ್ದು। ಈಗ ಇದರಲ್ಲಿ ಬರ್ತಕ್ಕಂಥ ಪಾತ್ರಗಳ ಪರಿಚಯವನ್ನು ಮಾಡ್ಕೊಳ್ಳೋಣ। ಯಾರ್ಯಾರು ಬರ್ತಾರೆ? ರಾಮು, ಶ್ಯಾಮು, ಮೋಹನ್, ಸಂಜಯ್, ಕಿಶೋರ್, मनोज। ಇವರೆಲ್ಲ स्कूल के छात्र, ಶಾಲೆಯ ಮಕ್ಕಳು। ಗುರೂಜಿ, ಸ್ಕೂಲ್ ಕೆ ಅಧ್ಯಾಪಕ್। ಕಲೆಕ್ಟರ್ ಸಾಹಬ್, ನಾವು DC ಅಂತ ಹೇಳ್ತೀವಲ್ವಾ, ಕಲೆಕ್ಟರ್ ಸಾಹೇಬರು, ಜಿಲ್ಲಾಧಿಕಾರಿಗಳು। ಏಕ್ ಬುಜುರ್ಗ್, ಹಿರಿಯ ನಾಗರಿಕರು ಕೂಡ ಒಬ್ಬರು ಇದರಲ್ಲಿದ್ದಾರೆ। पहला दृश्य, ಮೊದಲನೇ ದೃಶ್ಯದಲ್ಲಿ ರಾಮು और ಶ್ಯಾಮು ಕಂಚೆ खेलने में व्यस्त हैं। ಕಂಚೆ ಅಂದರೆ ಗೋಲಿ ಆಡೋದು। ನೀವೆಲ್ಲ ಗೋಲಿ ಆಡಿರ್ತೀರ, ನೋಡಿರ್ತೀರ। ಸೊ ರಾಮು ಹೇಳ್ತಾನೆ, ಹರೆ ವಾಲೆ ಕೋಮಾರ್, ಹಸಿರು ಇರೋದಕ್ಕೆ ಹೊಡಿ ಅಂತ ಹೇಳ್ಬಿಟ್ಟು, ಅಂದರೆ ಯಾವುದಕ್ಕೆ ಗುರಿ ಇಟ್ಟು ಹೊಡಿಬೇಕು ಅನ್ನೋದನ್ನು ರಾಮು ಹೇಳ್ತಾನೆ ಶ್ಯಾಮುಗೆ। ಶ್ಯಾಮು ಮಾರ್ತಾ ಹೇ, ಶ್ಯಾಮು ಆ ಗೋಲಿಗೆ ಹೊಡಿತಾನೆ। ಲಗ್ಗೈನಾ ಲಾ, ಅಬ್ ಸಾರೆ ಕಂಚೆ ಮೇರೆ ಹೋಗೆ, ಹಾಂ ಬಿತ್ತು ನೋಡು, ಈಗ ಎಲ್ಲ ಗೋಲಿಗಳು ನನ್ನದಾದವು। ಶ್ಯಾಮು ಬಹಳ ಖುಷಿಯಿಂದ ಹೇಳ್ತಾನೆ। ರಾಮುಗೆ ಸಿಟ್ಟು ಬರ್ತದೆ। ರಾಮು ಹೇಳ್ತಾನೆ, ತೇರೆ ಕೈಸೆ ಹೋಗಯೇ, ನಿಂದು ಹೇಗಾಗುತ್ತೆ? ನಿಶಾನಾ ತೋ ನೀಲೆ ವಾಲೆ ಕೋ ಲಗಾ ಹೈ, ನೀನು ಗುರಿ ಇಟ್ಟಿದ್ದು ನೀಲಿದಕ್ಕೆ। ಹರಾ ಕಂಚಾ ತೋ ಅಲಗ್ ಪಡಾ ಹೈ,
ಹಸಿರು ಗೋಲಿ ಅಂತೂ ಅಲ್ಲೇ ಬಿದ್ದಿದೆ ನೋಡು. ಶ್ಯಾಮು, झूठ मत बोल, तू सदा खेल में बेईमानी करता है. ಸುಳ್ಳು ಹೇಳ್ಬೇಡ, ನೀನು ಯಾವಾಗಲೂ ಮೋಸದ ಆಟವನ್ನು ಆಡ್ತೀಯ. ದೇ ಕಂಚೆ, ಕೊಡು ನನಗೆ ಗೋಲಿನ, ವರ್ನಾ ಮಾರ್ದುಂಗ, ಇಲ್ಲಾಂದ್ರೆ ನಾನು ಹೊಡಿತೀನಿ. ರಾಮು ಕಿ ಕಮೀಜ್ ಕಾ ಕಾಲರ್ ಪಕಡ್ತಾ ಹೈ. ಶ್ಯಾಮು ಏನು ಮಾಡ್ತಾನೆ, ರಾಮುನ ಕೊರಳಪಟ್ಟಿಯನ್ನು ಹಿಡ್ಕೊಳ್ತಾನೆ. ರಾಮು, ಛೋಡ್ ಮೇರಿ ಕಮೀಜ್ ಛೋಡ್, ಬಿಡು ನನ್ನ ಶರ್ಟನ್ನು. ತೀಸರೇ ಲಡ್ಕೆ ಮೋಹನ್ ಕಾ ಪ್ರವೇಶ. ಅವರಿಬ್ಬರು ಆ ರೀತಿಯಲ್ಲಿ ಜಗಳ ಆಡಬೇಕಾದ್ರೆ ಮೋಹನ್ ಅನ್ನೋಂಥ ಇನ್ನೊಬ್ಬ ಹುಡುಗ ಬರ್ತಾನೆ ಅಲ್ಲಿಗೆ. ಮೋಹನ್, ಅರೆ ಕ್ಯೋ ಜಗಳ ರಹೆ ಹೋ, ಅಯ್ಯೋ ಯಾಕೆ ಜಗಳ ಮಾಡ್ತಿದ್ದೀರಿ? ಶ್ಯಾಮ ಹೇಳ್ತಾನೆ, ಯಾ ಮೇರೆ ಕಂಚೆ ನಹಿ ದೇತಾ, ಖೇಲ್ ಮೇ ಬೇಯಿಮಾನಿ ಕರ್ತಾ ಹೈ. ಇವನು ನನಗೆ ಗೋಲಿಗಳನ್ನು ಕೊಡ್ತಾ ಇಲ್ಲ, ಆಟದಲ್ಲೇ ಅಪ್ರಾಮಾಣಿಕತೆಯನ್ನು ತೋರಿಸ್ತಾನೆ, ಮೋಸ ಮಾಡ್ತಾನೆ. ರಾಮು, ಯಾ ಝೂಟ್ ಬೋಲ್ ರಹಾ ಹೈ. ಇಲ್ಲ ಇವನು ಸುಳ್ಳು ಹೇಳ್ತಾ ಇದ್ದಾನೆ. ಮೋಹನ್, ದೇಖೋ ಅಬ್ ತೋ ಸ್ಕೂಲ್ ಕಾ ಸಮಯ ಹೋ ರಹಾ ಹೈ. ನೋಡಿ, ಈಗ ಶಾಲೆಯ ಸಮಯ ಆಗಿದೆ, ಗಂಟಿ ಬಜನೆ ವಾಲಿ ಹೈ, ಇನ್ನೇನು ಶಾಲೆಯ ಗಂಟೆ ಬಾರಿಸುತ್ತೆ. ಯಾ ಫೈಸ್ಲಾ ಬಾದ್ ಮೇ ಕರ್ ಲೇನಾ, ಇದನ್ನು ಆಮೇಲೆ ನಿರ್ಣಯ ಮಾಡ್ಕೊಳ್ಳೋಣ ಅಂತೆ. ಶ್ಯಾಮು, ಅಚ್ಚಾ ಅಬ್ ತೋ ಛೋಡ್ತಾ ಹೂँ ಪರ್ ಶಾಮ್ ಕೋ ದೇ ದೇನಾ. ಆಯಿತು, ಈಗ ಬಿಡ್ತೀನಿ, ಆದರೆ ಸಂಜೆಗೆ ನನಗೆ ಕೊಡಬೇಕು. ರಾಮು, ಚಲ್ ಅಪ್ನಾ ರಾಸ್ತಾ ಪಕಡ್, ಹೋಗು, ನಿನ್ನ ದಾರಿ ನೀನು ನೋಡು. ಬಡ ಯಾ ಕಂಚೆ ಲೇನೇವಾಲ ಬಂದ ದೊಡ್ಡದಾಗಿ ಗೋಲಿ ತಗೊಳ್ತಾನಂತೆ. ಮೋಹನ್, ಅರೆ ಭಾಯಿ ಸ್ಕೂಲ್ ನಹಿ ಚಲ್ನಾ ಹೈ ಕ್ಯಾ. ಅಯ್ಯೋ ಯಾಕಪ್ಪ, ನೀನು ಸ್ಕೂಲಿಗೆ ಬರಲ್ವೇನಾ? ರಾಮು, ತುಮ್ ಜಾವೋ ಸ್ಕೂಲ್, ಮೈ ನಹಿ ಜಾऊंगा. ಏಕ್ ದಿನ ಸ್ಕೂಲ್ ನಹಿ ಜಾನೆ ಸೆ ಕ್ಯಾ ಹೋತಾ ಹೈ. ನೀವು ಹೋಗಿ ಶಾಲೆಗೆ, ನಾನು ಬರೋದಿಲ್ಲ. ಒಂದಿನ ಶಾಲೆಗೆ ಹೋಗಲಿಲ್ಲ ಅಂದರೆ ಏನೂ ಆಗಲ್ಲ. ಸೊ ರಾಮು ಆ ರೀತಿಲೇ ಹೇಳ್ತಾನೆ. ನೆಕ್ಸ್ಟ್ ಶ್ಯಾಮು ಹೇಳ್ತಾನೆ, ಮೋಹನ್ ಭಯ್ಯ ಯಹ ತೋ ಕೈ ದಿನ ಸ್ಕೂಲ್ ನಹಿ ಜಾತಾ. ಮೋಹನ್ ಅಣ್ಣ, ಇವನಂತೂ ಎಷ್ಟೋ ದಿನ ಶಾಲೆಗೆ ಹೋಗೋದೇ ಇಲ್ಲ. ಜಿಸ್ ದಿನ ಭಿ ಗೃಹ ಕಾರ್ಯ ನಹಿ ಕರ್ತಾ ಉಸ್ ದಿನ ಸ್ಕೂಲ್ ಸೆ ಛುಟ್ಟಿ ಕರ್ ಲೇತಾ. ಯಾವ ದಿನ ಅವನು ಹೋಮ್ವರ್ಕ್ ಮಾಡಿರೋದಿಲ್ವೋ ಅವತ್ತು ಅವನು ಶಾಲೆಯಿಂದ ರಜೆ ತೊಗೊಂಡ್ಬಿಡ್ತಾನೆ. ಆಜ್ ಗಣಿತ ಕಾ ಕಾಮ್ ದಿಖಾನಾ ಹೇನಾ, ಇವತ್ತು ಗಣಿತದ ಹೋಮ್ವರ್ಕನ್ನು ತೋರಿಸ್ಬೇಕಲ್ವಾ? ಮೋಹನ್, ರಾಮು ದಿಖಾವೋ ತೋ ಗಣಿತ ಕಿ ಕಾಪಿ. ರಾಮು, ಗಣಿತದ ನೋಟ್ಸನ್ನು ತೋರಿಸು ನೀನು. ರಾಮು, ವಹ ತೋ ಮೈ ಘರ್ ಭೂಲ್ ಆಯಾ. ಅರೆ ಅದನ್ನು ನಾನು ಮನೇಲಿ ಬಿಟ್ಟು ಬಂದಿದ್ದೀನಿ. ಮೋಹನ್, देखो रामू यह ठीक नहीं, एक झूठ को छिपाने के लिए कई झूठ बोलने पड़ते हैं. ನೋಡು ರಾಮು, ಇದು ಸರಿಯಲ್ಲ. ಒಂದು ಸುಳ್ಳನ್ನು ಬಚ್ಚಿಡಲಿಕ್ಕೆ ಅನೇಕ ಸುಳ್ಳುಗಳನ್ನು ಹೇಳಬೇಕಾಗ್ತದೆ. ರಾಮು, ಚಲೋ ಮೋಹನ್ ಭಯ್ಯ ಇಸೆ रहने दो. ನಡಿ ಮೋಹನ್ ಅಣ್ಣ, ಇವನನ್ನು ಬಿಡಿ ಇಲ್ಲೇ. ಸ್ಕೂಲ್ ಚಲನೆ ಮೇ ದೇರ್ ಹೋ ರಹಿ ಹೈ, ಶಾಲೆಗೆ ಹೋಗೋದಕ್ಕೆ ತಡವಾಗ್ತಾ ಇದೆ. ಚಲೋ ನಡ್ರಿ ಹೋಗೋಣ. ದೋನೋ ಚಲೆ ಜಾತೆ ಹೈ, ಇಬ್ಬರು ಅಲ್ಲಿಂದ ಹೊರಡ್ತಾರೆ. ರಾಮು ಕಂಚೆ ಖೇಲ್ನೆ ಲಗ್ತಾ ಹೈ. ರಾಮು ತಾನೊಬ್ಬನೇ ಗೋಲಿಯನ್ನು ಆಡ್ತಾ ಇರ್ತಾನೆ. ಸೊ ಇದು ಮೊದಲನೇ ದೃಶ್ಯದಲ್ಲಿ ನಡೆದಂತಹದ್ದು. ರಾಮು ಶ್ಯಾಮು ಇಬ್ಬರು ಕಿತ್ತಾಡ್ತಾ ಇರ್ತಾರೆ. ಮೋಹನ್ ಬಂದು ಶ್ಯಾಮುನ ಶಾಲೆಗೆ ಕರ್ಕೊಂಡು ಹೋಗ್ತಾನೆ. ರಾಮು ತಾನು ಬರೋದಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಗೋಲಿ ಆಡ್ತಾ ನಿಂತ್ಕೋತಾನೆ. ದೂಸರಾ ದೃಶ್ಯ, ಈಗ ಎರಡನೇ ದೃಶ್ಯ ನೋಡೋಣ. ಸ್ಕೂಲ್ ಮೇ ಭೋಜನಾವಕಾಶ ಕಾ ವಕ್ತ ಹೈ. ಶಾಲೆಯಲ್ಲಿ ಲಂಚ್ ಬ್ರೇಕ್ ಇರುವಂಥ ಸಮಯ. 5 ಬಾಲಕ ಸ್ಕೂಲ್ ಕೆ ಏಕ್ ಕೋನೆ ಮೇ ಏಕತ್ರ ಹೋಕರ್ ಬಾತೆ ಕರ್ ರಹೆ ಹೈ. 5 ಮಕ್ಕಳು ಶಾಲೆಯ ಒಂದು ಯಾವುದೋ ಮೂಲೆಯಲ್ಲಿ ಕೂತ್ಕೊಂಡಿದ್ದಾರೆ. ಕೂತ್ಕೊಂಡು ಅಲ್ಲಿ ಮಾತಾಡ್ತಾ ಇದ್ದಾರೆ. ಶ್ಯಾಮು ಹೇಳ್ತಾನೆ, ದೇಖೋ ನ ಮೋಹನ್ ಭಯ್ಯ, ಆಜ್ ರಾಮುನೇ ಖೇಲ್ ಮೇ ಫಿರ್ಸೆ ಮೇರೆ ಸಾಥ್ ಬೇಯಿಮಾನಿ ಕಿ. ನೋಡು ಮೋಹನ್ ಅಣ್ಣ, ಇವತ್ತು ರಾಮು ಆಟದಲ್ಲಿ ಮತ್ತೆ ನನಗೆ ಮೋಸ ಮಾಡಿದ್ದಾನೆ. ಸಂಜಯ್, ವಹ ತೋ ಬಾತ್ ಮೇ ಝೂಟ್ ಬೋಲ್ನೆ ಲಗಾ ಹೈ. ಸಂಜಯ್ ಹೇಳ್ತಾನೆ, ಅವನಂತೂ ಮಾತಲ್ಲಿ ಬರೀ ಸುಳ್ಳನ್ನೇ ಹೇಳ್ತಾನೆ. मनोज, मैंने सुना है कि 12 साल से नीचे की उम्र के बच्चों को तो कोई पाप नहीं लगता. ನಾನು ಕೇಳಿದ್ದೀನಿ 12 ವರ್ಷಕ್ಕಿಂತ ಕಡಿಮೆ ಇರುವಂಥ ಮಕ್ಕಳು ಏನಾದರೂ ಸುಳ್ಳು ಹೇಳಿದ್ರೆ ಅವ್ರಿಗೇನು ಪಾಪ ತಗಲೋದಿಲ್ಲ ಅಂತ. ಚಾಹೆ ವ ಝೂಟ್ ಬೋಲ್ನಾ ಹಿ ಕ್ಯೂ ನಾ ಹೋ, ಅವನು ಸುಳ್ಳು ಹೇಳಿದರೂ ಕೂಡ ಅವನಿಗೇನು ಪಾಪ ತಗಲೋದಿಲ್ಲ. ಶ್ಯಾಮು ಹೇಳ್ತಾನೆ, ಅರೆ ಮೂರ್ಖ, ಯಹಿ ತೋ ಉಮ್ರ ಹೈ ಅಚ್ಚಿ ಆದತೆ ಡಾಲ್ನೆ ಕಿ. ಶ್ಯಾಮು ಹೇಳ್ತಾನೆ, ಅರೆ ಮೂರ್ಖ, ಈ ವಯಸ್ಸಿನಲ್ಲೇ ಒಳ್ಳೆಯ ಅಭ್ಯಾಸಗಳನ್ನು ರೂಢಿಸ್ಕೊಳ್ಬೇಕು. ಅಬ್ತೋ ಆದತ್ ಪಡ್ ಜಾಯೇಗಿ, ಅದೊಂದು ಅಭ್ಯಾಸ ಆಗೋಗ್ಬಿಡುತ್ತೆ. ವಹ ಸದಾ ಸಾತ್ ರಹೇಗಿ. ಹಾಂ, ಅದು ಸದಾ ನಮ್ಮ ಜೊತೆಲಿರುತ್ತೆ. ಯಾವುದನ್ನು ನಾವು ಅಭ್ಯಾಸ ಮಾಡ್ಕೊಳ್ತೀವೋ ಅದು ಸದಾ ನಮ್ಮ ಜೊತೆಲಿರ್ತದೆ. ಕಿಶೋರ್, ಗುರೂಜಿ ಬಿ ಯಹಿ ಕಹಾ ಕರ್ತೆ ಹೈ. ಗುರುಗಳು ಕೂಡ ಇದನ್ನೇ ಹೇಳ್ತಾರೆ. ಮೋಹನ್, ಹಾಂ
हमें अभी से अच्छी आदतें डालनी चाहिए. ನಾವು ಈಗಲಿಂದಲೇ ಒಳ್ಳೆಯ ಗುಣಗಳನ್ನು ಅಭ್ಯಾಸ ಮಾಡ್ಕೋಬೇಕು. इसके लिए हमें मिलकर कुछ करना होगा. ಇದಕ್ಕಾಗಿ ನಾವೆಲ್ಲ ಒಟ್ಟುಗೂಡಿಕೊಂಡು ಏನಾದರೂ ಮಾಡಬೇಕು. ಕಿಶೋರ್ ಸಂಜಯ್ ಇಬ್ಬರು ಒಟ್ಟಿಗೆ क्या करना होगा, ಏನು ಮಾಡಬೇಕು ಹಾಗಾದರೆ ನಾವು? हमें एक टोली बनानी पड़ेगी. ನಾವು ಒಂದು ಟೋಲಿಯನ್ನು ಮಾಡ್ಕೊಳ್ಬೇಕು, ನಾವೊಂದು ಗುಂಪನ್ನು ಮಾಡ್ಕೊಳ್ಬೇಕು. ಮೋಹನ್, इस टोली में हम रामू को भी शामिल करेंगे. ಈ ಗುಂಪಿನಲ್ಲಿ ನಾವು ರಾಮುನು ಕೂಡ ಸೇರಿಸ್ಕೊಳ್ಳೋಣ. ಉಸ್ಕಿ ಗಂದಿ ಆದತೆ छुड़वाएंगे. ಅವನ ಕೆಟ್ಟ ಅಭ್ಯಾಸಗಳನ್ನು ಬಿಡಿಸೋಣ ಅಂತೆ. ಟನ್ ಟನ್ ಕರ್ಕೆ ಸ್ಕೂಲ್ ಕಿ ಘಂಟಿ ಬಜ್ತಿ ಹೈ. ಟನ್ ಟನ್ ಅಂತ ಶಾಲೆಯ ಗಂಟೆ ಬಾರಿಸುತ್ತೆ. ಮೋಹನ್, ಚಲೋ ಅಬ್ ಕಕ್ಷಾओं में ಚಲೆ, ನಡೀರಿ ಈಗ ತರಗತಿಗೆ ಹೋಗೋಣ. ಶಾಮ್ ಕೋ ಸಬ್ ಯಹಿ ಮಿಲ್ನಾ. ಎಲ್ಲರೂ ಸಂಜೆಗೆ ಇಲ್ಲೇ ಸೇರೋಣ. ಹಾಂ, ರಾಮು ಕೋ ಕೌನ್ ಲಾಯೇಗಾ. ಹಾಗಾದರೆ ರಾಮುನ ಕರ್ಕೊಂಬರುವಂಥ ಜವಾಬ್ದಾರಿ ಯಾರು ತಗೋತೀರಾ? ಸಂಜಯ್, ಉಸೆ ಮೈ ಬುಲಾ ಲಾವುಂಗ, ವಹ ಮೇರಿ ಬಾತ್ ಮಾನ್ತಾ ಹೈ. ಅವನನ್ನು ನಾನು ಕರ್ಕೊಂಬರ್ತೀನಿ, ಅವನು ನನ್ನ ಮಾತನ್ನು ಕೇಳ್ತಾನೆ. ಮೋಹನ್, ಸಂಜಯ್, ಕಿಶೋರ್, ಶಾಮು, ಮನೋಜ್ और ರಾಮು बैठे बातें कर रहे हैं. ಎಲ್ಲರೂ ಕೂತ್ಕೊಂಡು ಈಗ ಮಾತಾಡ್ತಾ ಇದ್ದಾರೆ. ಮೋಹನ್ ಹೇಳ್ತಾನೆ, आज से हम एक छोटी सी टोली आरंभ कर रहे हैं. ಇವತ್ತಿನಿಂದ ನಾವೊಂದು ಪುಟ್ಟ ಗುಂಪನ್ನು ಮಾಡ್ಕೊಳ್ಳೋಣ ಆರಂಭ. ಉಸ್ ಟೋಲಿ ಕಾ ನಾಮ್ ಹೋಗ ಬಾಲಶಕ್ತಿ. ಆ ಗುಂಪಿನ ಹೆಸರಾಗುತ್ತೆ ಬಾಲಶಕ್ತಿ ಅಂತ. ರಾಮು, ಯಹ ಟೋಲಿ ಕ್ಯಾ ಕರೇಗಿ. ಈ ಗುಂಪು ಏನು ಮಾಡುತ್ತೆ? संजय ಹೇಳ್ತಾನೆ, सबसे पहले तो हम अपने उन साथियों पर ध्यान देंगे जो नियमित रूप से स्कूल नहीं जाते तथा पढ़ाई से जी चुराते हैं. ಸಂಜಯ್ ಹೇಳ್ದ, ಮೊಟ್ಟ ಮೊದಲು ನಾವು ಮಾಡಬೇಕಾಗಿರೋಂಥ ಕೆಲಸ ಏನಪ್ಪ ಅಂದರೆ, ನಮ್ಮ ಜೊತೆಗಾರರು ಯಾರು ಶಾಲೆಗೆ ನಿಯಮಿತವಾಗಿ ಹೋಗೋದಿಲ್ವೋ ಅವ್ರ ಮೇಲೆ ಧ್ಯಾನವನ್ನು ಕೊಡ್ತಕ್ಕಂಥದ್ದು. ಠೀಕ್ ಕಹ. ಕಿಶೋರ್ ಹೇಳ್ದ, ಸರಿ ಹೇಳಿದೆ ನೀನು. ದೂಸರಾ ಕಾಮ್ ಹೋಗ ಸ್ಕೂಲ್ ಕೆ ಪರಿಸರ ಕೋ ಸ್ವಚ್ಛ ರಖ್ನಾ. ಮತ್ತೊಂದು ಕೆಲಸ ಏನು ಅಂದರೆ ಶಾಲೆಯ ಪರಿಸರವನ್ನು ಸ್ವಚ್ಛವಾಗಿಡೋದು. ತೀಸರಾ ಕಾರ್ಯ ಹೋಗ ಗಾಂವ್ ಕಿ ಗಂದಗಿ ಕೋ ದೂರ್ ಕರ್ನಾ. ಮತ್ತೊಂದು ಮೂರನೇ ಕೆಲಸ ಏನಪ್ಪ ಅಂದರೆ ಹಳ್ಳಿಯ ಕೊಳಕನ್ನು ದೂರ ಮಾಡ್ತಕ್ಕಂಥದ್ದು. ಹಮ್ ರೋಜ್ 1 ಗಂಟೆ ಗಾಂವ್ ಕಿ ಸಫಾಯಿ ಮೇ ಲಗಾಯಂಗೆ. ನಾವು ಪ್ರತಿನಿತ್ಯ 1 ಗಂಟೆ ಹಳ್ಳಿಯನ್ನು ಸ್ವಚ್ಛ ಮಾಡುವುದಕ್ಕೋಸ್ಕರ ಮೀಸಲಿಡುವುದು. ಮನೋಜ್, ಗಾಂವ್ ಮೇ ಕೈ ಗಡ್ಡೆ ಹೈ, ಉನ್ಕೋ ಮಿಟ್ಟಿ ಸೆ ಢಾಂಪ್ನಾ ಹೋಗ. ಹಳ್ಳಿಯಲ್ಲಿ ಅನೇಕ ಗುಂಡಿಗಳಿವೆ, ಅದನ್ನು ಮಣ್ಣು ಹಾಕಿ ಮುಚ್ಚಬೇಕು. ಶಾಮು, गांव का कूड़ा डालने के लिए एक निश्चित जगह बनाएंगे. ಹಳ್ಳಿಯ ಕಸವನ್ನು ಹಾಕಲಿಕ್ಕೆ ಒಂದು ನಿಶ್ಚಿತವಾದಂತಹ ಜಾಗವನ್ನು ಮಾಡಿಕೊಳ್ಳೋಣ. ತಥಾ गांव के सभी भाइयों से कहेंगे. ಹಳ್ಳಿಯ ಎಲ್ಲ ಸಹೋದರರಿಗೆ ಹೇಳೋಣ, ಕಿ ಕೂಡ ಉಸಿ ಜಗ ಮೇ ಡಾಲೆ. ಕಸವನ್ನು ಅಲ್ಲೇ ತಂದು ಹಾಕಿ ಅಂತ ಹೇಳೋಣ. ಮೋಹನ್, ಟೋಲಿ ಕಾ ಅಗಲಾ ಕಾಮ್ ಹೋಗ ಗಾಂವ್ ಕೋ ಹರಾ ಭರಾ ರಖ್ನಾ. ಗುಂಪಿನ ಮತ್ತೊಂದು ಕೆಲಸ ಏನೆಂದರೆ ಹಳ್ಳಿಯನ್ನು ಹಸಿರಾಗಿಡೋದು. ಹಮ್ ಗಾಂವ್ ಕೆ ಚಾರೋ ತರಫ್ ಪೇಡ್ ಪೌಧೆ ಲಗಾಯಂಗೆ. ನಾವು ಹಳ್ಳಿಯ 4 ಕಡೆ ಗಿಡಮರಗಳನ್ನು ನೆಡೋಣ. ಅಪ್ನೆ ಘರೋ ಮೇ ಭಿ ಫಲ್ದಾರ್ ಪೇಡ್ ಲಗಾಯಂಗೆ. ನಮ್ಮ ಮನೆಗಳಲ್ಲೂ ಕೂಡ ಹೂ ಹಣ್ಣು ನೀಡ್ತಕ್ಕಂಥ ಗಿಡಗಳನ್ನು ನೆಡೋಣ. ರಾಮು, ಯಹ ತೋ ಬಡಾ ನೇಕ್ ಕಾಮ್ ಹೈ. ಇದು ಬಹಳ ಒಳ್ಳೆಯ ಕೆಲಸ. ಹಮೇ ಕಲ್ ಸೆ ಹಿ ಕಾಮ್ ಶುರು ಕರ್ನಾ ಚಾಹಿಯೆ. ನಾವು ನಾಳೆಯಿಂದಲೇ ಕೆಲಸವನ್ನು ಮಾಡೋಣಂತೆ. ಸಂಜಯ್, पहले तू यह बता कि तू नियमित रूप से स्कूल जाएगा या नहीं. ರಾಮು ಬಾಯಿಂದ ಈ ಮಾತನ್ನು ಕೇಳಿ ಸಂಜಯ್ಗೆ ಆಶ್ಚರ್ಯ ಆಯಿತು. ಸಂಜಯ್ ಕೇಳ್ತಾನೆ, ಮೊದಲು ನೀನು ಹೇಳಪ್ಪ, ಶಾಲೆಗೆ ನಿಯಮಿತವಾಗಿ ನೀನು ಬರ್ತೀಯಾ? ರಾಮು, ಜಾऊंगा, ಇನ್ಮೇಲೆ ಖಂಡಿತ ಬರ್ತೀನಿ. ಮನೋಜ್, ಹಮ್ ಸಬ್ಕೋ ಟೋಲಿ ಕೆ ನಿಯಮೋं का पालन करना होगा. ನಾವೆಲ್ಲರೂ ಈ ಗುಂಪಿನ ನಿಯಮಗಳನ್ನು ಪಾಲಿಸಬೇಕು. ಹಾಂ ಕರೆಂಗೆ, ಎಲ್ಲ ಮಾಡ್ತೀವಿ. ಶಾಮು, अपनी टोली के मुखिया के रूप में मैं मोहन का नाम रखता हूँ. ಶಾಮು ಏನು ಮಾಡ್ತಾನೆ, ಆ ಟೋಲಿಗೆ ಗುಂಪಿಗೆ ಮುಖಂಡನನ್ನಾಗಿ ಮೋಹನ್ ಭಯ್ಯನ ಹೆಸರನ್ನು ಆಯ್ಕೆ ಮಾಡ್ಕೊಳ್ತಾನೆ. ಆಪ್ಕಿ ಕ್ಯಾ ರಾಯ್ ಹೈ. ನೀವೆಲ್ಲರೂ ಏನು ಹೇಳ್ತೀರಾ ಅಂತ ಎಲ್ರಿಗೂ ಅವರವರ ಅಭಿಪ್ರಾಯವನ್ನು ಕೇಳ್ತಾನೆ. ಸಬ್ ಬಚ್ಚೆ ಹಮೇ ಮಂಜೂರ್ ಹೈ. ಎಲ್ಲ ಮಕ್ಕಳು ಹೇಳ್ತಾರೆ, ನಮಗೆ ಒಪ್ಪಿಗೆ ಇದೆ, ನಾವು ಒಪ್ಕೋತೀವಿ ಅಂತ. ಚೌಥಾ ದೃಶ್ಯ. ಈಗ 4ನೇ ದೃಶ್ಯ ನೋಡೋಣ ಮಕ್ಕಳ. एक साल बाद, ಒಂದು ವರ್ಷ ಆಗಿದೆ. गांव में विशाल सभा का आयोजन किया गया है. ಹಳ್ಳಿಯಲ್ಲಿ ಒಂದು ವಿಶಾಲವಾದಂತಹ ಸಭೆಯನ್ನು ಕರೆಯಲಾಗಿದೆ. ಜಿಲ್ಲೆ ಕೆ ಕಲೆಕ್ಟರ್ DC ಸಾಹೇಬರಿದ್ದಾರೆ. ವಿಧಾಯಕ್ ಅಲ್ಲಿಯ MLA ಸಾಹೇಬರು ಕೂಡ ಬಂದಿದ್ದಾರೆ.
तथा सरपंच आए हुए हैं, ಹಳ್ಳಿಯ ಮುಖಂಡರು ಕೂಡ ಇದ್ದಾರೆ. गांव के सब लोग उपस्थित हैं, ಹಳ್ಳಿಯ ಅನೇಕ ಜನರು ಕೂಡ ಅಲ್ಲಿ ಸೇರಿದ್ದಾರೆ. ಕಲೆಕ್ಟರ್ ಸಾಹೇಬ್ ಹೇಳ್ತಾರೆ, इस गांव को साफ सुथरा देखकर मुझे हार्दिक प्रसन्नता हुई. ಈ ಹಳ್ಳಿಯನ್ನು ಸ್ವಚ್ಛವಾಗಿರುವುದನ್ನು ನೋಡಿ ನನಗೆ ಬಹಳ ಪ್ರಸನ್ನವಾಯಿತು, ಖುಷಿಯಾಯಿತು. गांव को एक नया जीवन प्रदान किया है. ಹಳ್ಳಿಗೆ ಒಂದು ಹೊಸ ಜೀವನವನ್ನು ನೀಡಿದ್ದಾರೆ ಮಕ್ಕಳು. इन बच्चों की जितनी बड़ाई की जाए उतनी ही थोड़ी है. ಈ ಮಕ್ಕಳಿಗೆ ಎಷ್ಟೇ ನಾವು ಹೊಗಳಿದ್ರೂ ಕೂಡ ಕಡಿಮೆನೇ. इन सबने मिलकर गांव को स्वच्छ वातावरण दिया है. ಇವರೆಲ್ಲ ಸೇರಿ ಹಳ್ಳಿಗೊಂದು ಸ್ವಚ್ಛ ವಾತಾವರಣವನ್ನು ನೀಡಿದ್ದಾರೆ. बाल शक्ति के कारण आपका गांव एक आदर्श गांव बन गया है. ಬಾಲಶಕ್ತಿಯ ಕಾರಣದಿಂದಾಗಿ ತಮ್ಮ ಹಳ್ಳಿ ಒಂದು ಆದರ್ಶ ಹಳ್ಳಿಯಾಗಿದೆ. ಸೊ ಉಪಸ್ಥಿತ ಲೋಗ್ ತಾಲಿಯಾ ಬಜಾತೆ हैं. ಡಿ ಸಿ ಸಾಹೇಬರ ಈ ಮಾತನ್ನು ಕೇಳಿ ಅಲ್ಲಿದ್ದಂಥವರೆಲ್ಲ ಚಪ್ಪಾಳೆಯನ್ನು ತಟ್ತಾರೆ. कलेक्टर साहब ಹೇಳಿದರು, सरकार की तरफ से बाल शक्ति टोली को 5,000 रुपये दिए गए हैं. ಸರ್ಕಾರದ ಕಡೆಯಿಂದ ಬಾಲಶಕ್ತಿ ಗುಂಪಿಗೆ 5,000 ರೂಪಾಯಿಗಳ ಬಹುಮಾನವನ್ನು ಕೊಟ್ಟಿದೆ ಅಂತ. इस टोली का मुखिया आकर यह राशि स्वीकार करे. ಈ ಗುಂಪಿನ ಮುಖಂಡ ಬಂದು ಇದನ್ನು ಸ್ವೀಕರಿಸಬೇಕು ಅಂತ ಹೇಳಿದೆ. ಮೋಹನ್ ಜಾತಾ ಹೈ. ಮೋಹನ್ ಸ್ಟೇಜ್ ಮೇಲೆ ಹೋಗ್ತಾನೆ. कलेक्टर साहब मोहन को 5,000 रुपये का लिफाफा देते हैं. कलेक्टर साहेबರು ಮೋಹನ್ಗೆ 5,000 ರೂಪಾಯಿ ಇರ್ತಕ್ಕಂಥ ಲಿಫಾಫಾ ಕವರನ್ನು ಕೊಡ್ತಾರೆ. ಮೋಹನ್, ये रुपये हम प्रधानाध्यापक जी को दे देंगे. ಈ ಹಣವನ್ನು ನಾವು हेड मास्टर्ಗೆ ಕೊಟ್ಬಿಡೋಣ. स्कूल के पुस्तकालय में गरीब बच्चों के लिए हम पुस्तकों का प्रबंध करेंगे. ಶಾಲೆಯ ಪುಸ್ತಕಾಲಯದಲ್ಲಿ ಬಡ ಮಕ್ಕಳಿಗಾಗಿ ಪುಸ್ತಕಗಳನ್ನು ವ್ಯವಸ್ಥೆ ಮಾಡೋಣಂತೆ. एक बुजुर्ग, ये गांव के सच्चे सपूत हैं. ಓ, ಇವರು ಹಳ್ಳಿಯ ಒಳ್ಳೆಯ ಮಕ್ಕಳು. ಸಭಿ ಲೋಗ್ ಬೋಲ್ತೆ हैं ಬಾಲ್ ಶಕ್ತಿ ಕಿ ಜೈ. ಎಲ್ಲರೂ ಏನು ಹೇಳ್ತಾರೆ? ಬಾಲಶಕ್ತಿಗೆ ಜಯವಾಗಲಿ ಅಂತ ಹೇಳ್ಬಿಟ್ಟು ಒಕ್ಕೊರಲ್ನಿಂದ ಕೂಗ್ತಾರೆ. याद रखने वाली कुछ बातें हैं. जगतराम आर्य जी का जन्म हिमाचल प्रदेश के ऊना में 16 दिसंबर 1910 को हुआ. आप अमर शहीद भगत सिंह के साथ कई क्रांतिकारी घटनाओं से जुड़े रहे. भाई परमानंद के साथ भी रहे. सन 1993 को जगतराम आर्य जी का देहांत हो गया. पाठ का आशय में कुछ लड़के एक साथ रहकर अच्छी आदतों को अपनाने का प्रयत्न करते हैं. इतना ही नहीं, सब बच्चे मिलकर अपने गांव को एक नया जीवन प्रदान करते हैं. यह इस पाठ में दिया गया है. अच्छी आदतों के द्वारा उनको गुणी बनाया जा सकता है, यानी बच्चों को गुणी बनाया जा सकता है. हरे वाले को मार. सदा खेल में बेईमानी करता है. खेल में बेईमानी करता है. अब तो स्कूल का समय हो रहा है, घंटी बजने वाली है. यह फैसला बाद में कर लेना. आज गणित का काम दिखाना है ना. 5 बालक स्कूल के एक कोने में एकत्र होकर बातें कर रहे हैं. मनोज, 12 साल से नीचे की उम्र के बच्चों को तो कोई पाप नहीं लगता, चाहे झूठ बोलना ही क्यों ना हो. मोहन, हमें अभी से अच्छी आदतें डालनी चाहिए. इसके लिए हमें मिलकर कुछ करना होगा. श्यामू, हमें एक टोली बनानी चाहिए. पाठशाला की घंटी बजती है टन टन. संजय, उसे मैं बुला लाऊंगा, वह मेरी बात मानता है. टोली का नाम होगा बाल शक्ति. संजय, अपने उन साथियों पर ध्यान देंगे जो नियमित रूप से स्कूल नहीं जाते. दूसरा काम होगा स्कूल के परिसर को स्वच्छ रखना. रोज़ 1 घंटा गांव की सफाई में लगाना. गड्ढों को मिट्टी से डांपना. कूड़ा डालने के लिए एक निश्चित जगह बना लेना, उसी जगह में सभी कूड़ा डालना. गांव के चारों तरफ पेड़ पौधे लगाना. कलेक्टर साहब, इस गांव को साफ सुथरा देखकर मुझे हार्दिक प्रसन्नता हुई. गांव को एक नया जीवन प्रदान किया गया है.
इन बच्चों की जितनी बड़ाई की जाए उतनी ही थोड़ी है। इन सबने मिलकर गांव को स्वच्छ वातावरण दिया है। बाल शक्ति के कारण आपका गांव एक आदर्श गांव बन गया है। कलेक्टर साहब ने 5,000 रुपये दिए। मोहन प्रधानाध्यापक जी को दे दिया और कहा स्कूल के पुस्तकालय में गरीब बच्चों के लिए पुस्तकों का प्रबंध करेंगे। एक वाक्य के प्रश्नोत्तर जानेंगे बच्चों। कौन कौन कंचे खेल रहे थे? रामू और श्यामू कंचे खेल रहे थे। खेल में कौन सदा बेईमानी करता था? खेल में रामू सदा बेईमानी करता था। रामू को स्कूल जाने के लिए कौन कहता है? रामू को स्कूल जाने के लिए मोहन कहता है। रामू ने किस विषय का गृह कार्य नहीं किया था? रामू ने गणित का गृह कार्य नहीं किया। हमें किस उम्र में अच्छी आदतें डालनी है? हमें छोटी उम्र में ही अच्छी आदतें डालनी है। रामू को टोली में लाने की जिम्मेदारी किसने ली? रामू को टोली में लाने की जिम्मेदारी संजय ने ली। टोली का मुखिया कौन बना? टोली का मुखिया मोहन बना। बच्चों की तारीफ किसने की? बच्चों की तारीफ कलेक्टर साहब ने की। 2-3 वाक्यों के प्रश्नोत्तर देखेंगे। रामू में कौन कौन सी बुरी आदतें थीं? रामू कंचे खेलने में बेईमानी करता था, ठीक से स्कूल नहीं जाता था, ठीक से गृह कार्य भी नहीं करता था। गांव की सफाई के लिए बालक क्या काम करते थे? गांव की सफाई के लिए बालक हर रोज़ 1 घंटा निकालते थे। गांव के कई गड्ढों को मिट्टी से ढांपते थे। कूड़ा डालने के लिए एक निश्चित जगह बना लिया था। गांव के चारों तरफ पेड़ पौधे भी लगाए थे। गांव को आदर्श गांव कैसे बनाया जा सकता है? गांव की सफाई के लिए बालक हर रोज़ समय निकालना पड़ता है। गांव के गड्ढों को मिट्टी से ढांपना पड़ता है। कूड़ा डालने के लिए एक निश्चित जगह बनाना पड़ता है। गांव के चारों तरफ पेड़ पौधे लगाने पड़ते हैं। गांव के बच्चे नियमित रूप से स्कूल जाने पड़ते हैं। कलेक्टर साहब ने बच्चों की बढ़ाई में क्या कहा? कलेक्टर साहब ने कहा इस गांव को साफ सुथरा देखकर मुझे हार्दिक प्रसन्नता हुई। इन बच्चों ने मिलकर गांव को स्वच्छ वातावरण दिया है। बाल शक्ति के कारण आपका गांव एक आदर्श गांव बन गया है। 5,000 रुपये मिलने पर मोहन क्या सोचता है? कलेक्टर साहब बाल शक्ति टोली को 5,000 रुपये दिए। मोहन ने सोचा ये रुपये हम प्रधानाध्यापक जी को दे देंगे। स्कूल के पुस्तकालय में गरीब बच्चों के लिए पुस्तकों का प्रबंध करेंगे। अब मिलान कीजिए। बेईमानी करने वाला, टोली का नाम, इनाम के रुपये, टोली का मुखिया। ये गांव के सपूत है। बेईमानी करने वाला रामू, टोली का नाम बाल शक्ति, इनाम के रुपये 5,000, टोली का मुखिया मोहन। ये गांव के सपूत है। किसने कहा? एक बुजुर्ग ने। रिक्त स्थानों की पूर्ति कीजिए। रामू और श्यामू डैश खेल रहे थे, कंचे। डैश की कॉपी घर पर भूल आया हूँ, गणित। अभी से अच्छी डैश डालनी चाहिए आदत। रामू की गंदी आदतें छुड़वाएंगे, रामू। रोज़ 1 घंटा डैश की सफाई में लगाएंगे, गांव की। कूड़ा डालने के लिए एक डैश जगह बनाएंगे, निश्चित। आपका गांव एक डैश गांव बन गया है, आदर्श। शब्द लड़ी बनाइए। अब देखिए, कंचा, चा से चारू, रू से रुपया, या से यार, रा से रमा। बालक, का से कमरा, रा से राह, हा से हमेशा, शा से शांति। गांव, वा से वक्त, त से तालाब, ब से बकरी, री से रिश्वत। टोली, ली से लिखावट, टा से टमाटर, रा से रजत, ता से तमस। फलदार, रा से रक्षक, का से कमीज़, जा से ज़रूरत, ता से तश्तरी।
इनाम, माँ से मकान, ना से नज़र, रा से राहत, त से तरु। अब विलोम शब्द देखेंगे कुछ। अपना, पराया, रात, दिन, आदि, अंत्य, आयात, निर्यात, आय, व्यय, उल्टा, सीधा, हानि, लाभ, तोड़, जोड़, थोड़ा, बहुत, उतार, चढ़ाव। अब विलोम शब्द जानेंगे। बद, बद से बदसूरत, बदबू, बदतमीज, बदहाल, बदहज़म। अन से अनचाहा, अनकहा, अनसुना, अनदेखा, अनजाना। कु से कुपुत्र, कुग्राम, कुरूप, कुमित्र, कुक्रम। अब गृह कार्य, एक वाक्य के प्रश्नोत्तर। रामू को टोली में लाने की जिम्मेदारी किसने ली? खेल में कौन सदा बेईमानी करता था? 2-3 वाक्यों के प्रश्नोत्तर। गांव की सफाई के लिए बालक क्या काम करते थे? 5,000 रुपये मिलने पर मोहन क्या सोचता है? विलोम शब्द बदसूरत, बदबू और बदतमीज के लिए। कन्नड़ या अंग्रेजी में अनुवाद कीजिए। गांव की सफाई के लिए बालक हर रोज़ 1 घंटा निकालते थे। यहाँ पर एक घटक परीक्षा का नमूना दिया गया है बच्चों, बाल शक्ति पाठ के लिए। आप इसी तरह 2-4 और घटक परीक्षाओं के नमूनों को तैयार करके अभ्यास कीजिए, जिससे परीक्षा में लिखने में बहुत आसान हो जाएगी। अच्छा, अब मैं विदा लेता हूँ। धन्यवाद।